ಪವರ್ ಕೆಫೆಯಲ್ಲಿ ಮೊದಲ ಸ್ಟೋರಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿಯ ಜಟಾಪಟಿ ನಡೀತಾ ಇದೆ. ಇದೊಂದು ರೀತಿಯಾಗಿ ಕುರುಕ್ಷೇತ್ರ ಯುದ್ಧ ಇದ್ದಂತೆ. ಆದರೆ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಆದಮೇಲೆ ಕದನ ವಿರಾಮ ರೀತಿಯಾಗಿತ್ತು ಸದನ ಮುಗಿಯೋ ತನಕ. ಆದರೆ ಕದನ ವಿರಾಮ ಉಲ್ಲಂಘನೆ ಮಾಡ್ತಿರೋದು ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ. ಆಮೇಲೆ ಡಿನ್ನರ್ ಪಾಲಿಟಿಕ್ಸ್ ಬೇರೆ ಶುರುವಾಗಿದೆ. ನೆನ್ನೆ ಸಿಎಂ ಡಿನ್ನರ್ ಮೀಟಿಂಗ್ ಮಾಡಿದ್ರಲ್ಲ, ಈ ಬೆನ್ನಲ್ಲೇ ಡಿ.ಕೆ. ಶಿವಕುಮಾರ್ ಔತಣಕೂಟವನ್ನು ಆಯೋಜನೆ ಮಾಡಿರೋದು. ಪ್ರವೀಣ ದೊಡ್ಡನವರ್ ಫಾರ್ಮ್ ಹೌಸ್ನಲ್ಲಿ ಡಿನ್ನರ್. ಬೆಳಗಾವಿಯ ಹೊರವಲಯದಲ್ಲಿದೆ ಈ ಫಾರ್ಮ್ ಹೌಸು. ಸಿಎಂ ಆಪ್ತರ ಡಿನ್ನರ್ ಮೀಟಿಂಗ್ ಬೆನ್ನಲ್ಲೇ ಡಿ.ಕೆ. ಶಿವಕುಮಾರ್ ಆಪ್ತರು ಈಗ ಕೌಂಟರ್ ಅಟ್ಯಾಕ್ ಮಾಡ್ತಾ ಇದ್ದಾರೆ. ತನ್ನ ಆಪ್ತನ ಮೂಲಕ ಡಿನ್ನರ್ ಮೀಟಿಂಗ್ ನಡೆಸಿದ್ದಾರೆ ಡಿ.ಕೆ. ಶಿವಕುಮಾರ್. ಡಿಕೆಶಿ ಡಿನ್ನರ್ ಸಭೆಯಲ್ಲಿ 40ಕ್ಕೂ ಅಧಿಕ ಶಾಸಕರು ಭಾಗಿಯಾಗಿದ್ದಾರೆ. ಆಪ್ತ ಸಚಿವರು ಶಾಸಕರಿಗೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಇನ್ವೈಟ್ ಮಾಡಿದ್ರು. 5 ಜನ ಸಚಿವರು ಸೇರಿದಂತೆ 30ಕ್ಕೂ ಹೆಚ್ಚು ಶಾಸಕರು ಭಾಗಿಯಾಗಿದ್ದರು. ಆದರೆ ಸಿಎಂ ಬಣ್ಣದ ಯಾರಿಗೂ ಕೂಡ ಕರೀಲಿಲ್ಲ. ಅವರನ್ನು ಕರೀದೇನೆ ಆಪ್ತರಿಗೆ ಮಾತ್ರ ಇನ್ವೈಟ್ ಮಾಡಿದ್ದಾರೆ. ಹಾಗಾದರೆ ಏನು ಚರ್ಚೆ ಆಗಿರ್ಬೋದು ಔತಣಕೂಟದಲ್ಲಿ ಅಂತಂದರೆ, ಪ್ರಮುಖವಾದಂತಹ ವಿಚಾರ ಸಿಎಂ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಕೊಡ್ತಾ ಇರುವಂಥ ಒಂದೊಂದೇ ಹೇಳಿಕೆಗಳು. ಡಿಸೆಂಬರ್ 8ನೇ ತಾರೀಕೊಂದು, 9ನೇ ತಾರೀಕೊಂದು, ನಿನ್ನೆ 11ನೇ ತಾರೀಕೊಂದು ಹೀಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವ್ರಿಗೊಂದು ನೋಟಿಸ್ ಕೊಡಿ ಅಂತ. ನೋಡಿ, ಡಿನ್ನರ್ ಮೀಟಿಂಗ್ನಲ್ಲಿ ಯತೀಂದ್ರ ಅವರ ಹೇಳಿಕೆ ಬಗ್ಗೆನೇ ಚರ್ಚೆ ಆಗಿದೆ. ಹಲವರು ಒತ್ತಡ ಏರಿದ್ದಾರೆ, ನೋಟಿಸ್ ಕೊಡಿ ಅವರಿಗೆ, ಯತೀಂದ್ರ ಅವರಿಗೆ ಅಂತ. ಅದಕ್ಕೆಲ್ಲ ಸರಿಯಾಗಿ ಉತ್ತರ ಕೊಡ್ತೀನಿ, ಟೈಮ್ ಬರಲಿ ಅಂತ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರಂತೆ. ಮುಂದಿನ ವಾರ ಡೆಲ್ಲಿಗೆ ಹೋಗೋ ಬಗ್ಗೆಯೂ ಚರ್ಚೆ ಆಗಿದೆ. ಸಿಎಂ ಬದಲಾವಣೆ ವಿಚಾರದ ಬಗ್ಗೆ ಮೀಟಿಂಗ್ನಲ್ಲಿ ಚರ್ಚೆ ಆಗಿದೆ. ಅಗತ್ಯವಿದ್ದರೆ ಹೈಕಮಾಂಡ್ ಭೇಟಿಗೆ ಕೆಲ ಶಾಸಕರು ಸಜ್ಜಾಗಿ ನಿಂತಿದ್ದಾರೆ. ಯಾಕೆಂದರೆ ಈಗ ಆಲ್ರೆಡಿ ಡಿ.ಕೆ. ಶಿವಕುಮಾರ್ ಅವರೇ ಸಿಎಂ ಆಗಲೇಬೇಕು ಪಟ್ಟು ಹಿಡಿದು ಕೂತಿದ್ದಾರೆ. ಡೆಲ್ಲಿಲಿ ಬೇರೆ ಹೋಗಿದ್ರು ಪ್ರೆಷರೈಸ್ ಮಾಡೋದಕ್ಕೆ. ಈಗ ಮತ್ತೊಮ್ಮೆ ನಾವು ಮನವಿಯನ್ನು ಕೊಡ್ತೀವಿ ಅಂತ ಸ್ಪಷ್ಟನೆ ಕೊಡ್ತಾ ಇದ್ದಾರೆ. ಅಧಿಕಾರ ಹಸ್ತಾಂತರ ಬಗ್ಗೆಯೂ ಡಿನ್ನರ್ನಲ್ಲಿ ಗಂಭೀರ ಚರ್ಚೆ ಆಗಿದೆ. ಎಂ.ಸಿ. ಸುಧಾಕರ್, ಮಂಕಾಳು ವೈದ್ಯ, ಕೆ.ಎಚ್. ಮುನಿಯಪ್ಪ, ಶರಣಪ್ರಕಾಶ್ ಪಾಟೀಲ್ ಸೇರಿ 30ಕ್ಕೂ ಹೆಚ್ಚು ಶಾಸಕರು ಭಾಗಿಯಾಗಿದ್ದರು ಈ ಡಿನ್ನರ್ ಮೀಟಿಂಗ್ನಲ್ಲಿ. ದೊಡ್ಡಣ್ಣವರ್ ಇವರ ಫಾರ್ಮ್ ಹೌಸ್ನಲ್ಲಿ ಡಿನ್ನರ್ ಮೀಟಿಂಗ್ ಆಯೋಜನೆ ಮಾಡಿದ್ದು. ಇದಿರೋದು ಬೆಳಗಾವಿಯ ಹೊರವಲಯದಲ್ಲಿ. ಸೆಷನ್ ಮುಗಿಸ್ಕೊಂಡು ಸೀದಾ ಬೆಳಗಾವಿಯ ಈ ಒಂದು ಫಾರ್ಮ್ ಹೌಸ್ಗೆ ಹೋಗ್ತಾರೆ, ದೊಡ್ಡಣ್ಣವರ್ ಫಾರ್ಮ್ ಹೌಸ್ಗೆ. ಸೊ ಅಲ್ಲಿ ಆಪ್ತರಿಗೆ ಅಂದರೆ ಡಿ.ಸಿ.ಎಂ ಮತ್ತು ಕೆಲ ಆಪ್ತರಿಗೆ ಡಿನ್ನರ್ ವ್ಯವಸ್ಥೆಯನ್ನು ಮಾಡಿಸಿರ್ತಾರೆ ಡಿ.ಕೆ. ಸುರೇಶ್ ಅವರು. ಸೊ ಅಲ್ಲಿ ಕೆಲ ಸಚಿವರು ಸೇರಿದಂತೆ 30 ಜನ ಶಾಸಕರು ಕೂಡ ಹೋಗಿದ್ರಂತೆ. ಅವರೆಲ್ಲರೂ ಡಿ.ಕೆ. ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸ್ಕೊಂಡಿದ್ದವರು ಅಂತ. ಯಾತಕ್ಕೋಸ್ಕರ ಸೇರಿದ್ರು ಅಂತಂದರೆ, ಯತೀಂದ್ರ ಸಿದ್ದರಾಮಯ್ಯನವರ ಸ್ಟೇಟ್ಮೆಂಟ್ಗಳು ಪಕ್ಷಕ್ಕೆ ಮುಳುವಾಗಬಹುದು. ನೀವು ಇದಕ್ಕೆ ಯಾಕೆ ಉತ್ತರ ಕೊಡ್ತಾ ಇಲ್ಲ, ಯಾಕೆ ಮಾತಾಡ್ತಾ ಇಲ್ಲ, ಯಾಕೆ ನೋಟಿಸ್ ಕೊಡ್ತಾ ಇಲ್ಲ ಅಂತ. ಅದಕ್ಕೆ ಡಿ.ಕೆ. ಶಿವಕುಮಾರ್ ಹೇಳಿದಾರಂತೆ, ಉತ್ತರ ಕೊಡೋಣ, ಕಾಲ ಬರಲಿ, ಸ್ವಲ್ಪ ವೆಯ್ಟ್ ಮಾಡಿ ಹೀಗಂತ ಡಿ.ಕೆ. ಶಿವಕುಮಾರ್ ಅವರು ಉತ್ತರ ಕೊಟ್ಟಿದ್ದಾರಂತೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಶಶಿಧರ್, ಡೆಸ್ಕಿಂದ ನೇರ ಸಂಪರ್ಕದಲ್ಲಿ. ಶಶಿಧರ್, ಬ್ರೇಕ್ಫಾಸ್ಟ್ ಮೀಟಿಂಗ್ ಆದಮೇಲೆ ಎಲ್ಲರೂ ಕೂಡ 9ದಿಂದ ಒಗ್ಗಟ್ಟಾಗಿದ್ದೀವಿ ಅಂತ ಸಿಎಂ ಡಿ.ಸಿ.ಎಂ ಹೇಳಿದ್ರು ಕೂಡ ಅವರ ಬಣ ಬಡಿದಾಟ ಮತ್ತೊಮ್ಮೆ ಜಾಸ್ತಿ ಆಗ್ತಾ ಇದೆ. ಈಗ ಮತ್ತೊಮ್ಮೆ ಅದಕ್ಕೆ ಜೀವ ಕೊಟ್ಟಿದ್ದೆ ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರ ಮೇಲೆ. ಸೊ ಹಾಗಾಗಿ ಅವ್ರ ಮೇಲೆ ಯಾವ ರೀತಿಯ ಕ್ರಮ ತೆಗೆದುಕೊಳ್ಬೇಕು ಅಂತ ಪ್ರೆಷರೈಸ್ ಆಗಿದೆ ಡಿ.ಕೆ. ಶಿವಕುಮಾರ್ ಅವರ ಮೇಲೆ. ಪ್ರಮುಖವಾಗಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಲಿಂದಲೂ ಕೂಡ ನಾಯಕತ್ವದ ಬದಲಾವಣೆ ವಿಚಾರ ಪ್ರತಿನಿತ್ಯ ಕೂಡ ಚರ್ಚೆಗೆ ಬರ್ತಾ ಇತ್ತು. ಇದಕ್ಕೆ ಹೈಕಮಾಂಡ್ ಕೂಡ ಮಧ್ಯಸ್ಥಿಕೆಯನ್ನು ವಹಿಸಿ ಡಿ.ಕೆ. ಶಿವಕುಮಾರ್ ಮತ್ತು ಮುಖ್ಯಮಂತ್ರಿಗಳು ನೀವೇ ಸಂಧಾನವನ್ನು ಮಾಡಿಕೊಳ್ಳಿ, ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಮಾಡಿ ನೀವೇ ಒಂದು ಒಮ್ಮತಕ್ಕೆ ಬಂದು ಒಂದು ಸ್ಟೇಟ್ಮೆಂಟನ್ನು ಕೊಡಿ, ಇಲ್ಲವಾದರೆ ನಾಯಕತ್ವವನ್ನು ಬದಲಾವಣೆಯನ್ನು 3ನೇ ವ್ಯಕ್ತಿಯನ್ನು ನಾವು ಮಾಡ್ತೇವೆ ಅಂತ ಹೇಳ್ಬಿಟ್ಟು ಇಬ್ಬರು ಕೂಡ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದರು. ಇದೇ ಕಾರಣಕ್ಕಾಗಿ ಸಿಎಂ ಸಿದ್ದರಾಮಯ್ಯನವ್ರ ಮನೆಯಲ್ಲೂ ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿತ್ತು. ನಂತರ ಡಿ.ಕೆ. ಶಿವಕುಮಾರ್ ಅವ್ರ ಮನೆಯಲ್ಲೂ ಕೂಡ ನಾಟಿ ಕೋಳಿ ಬ್ರೇಕ್ಫಾಸ್ಟ್ ಆಗಿತ್ತು. ಅಲ್ಲಿ ಕೂಡ ಇಬ್ಬರು ಕೂಡ ನಾವು ಅಣ್ಣ ತಮ್ಮಂದಿರಂತೆ ಇದ್ದೇವೆ, ಯಾವುದೇ ಕಾರಣಕ್ಕೂ ಕೂಡ ನಾಯಕತ್ವ ಬದಲಾವಣೆ ಇಲ್ಲ, ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ, ಅದು ಏನಿದ್ರು ಕೂಡ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳುತ್ತೆ, ಹೈಕಮಾಂಡ್ ಹೇಳ್ದಂತೆ ನಾವು ಕೇಳ್ತೇವೆ, ನಾವೆಲ್ಲರೂ ಕೂಡ ಒಪ್ಪಿಗೆಯಿಂದ ಇದ್ದೇವೆ ಅಂತ ಹೇಳ್ಬಿಟ್ಟು ಕೂಡ ಸಿಎಂ ಮತ್ತು ಡಿ.ಸಿ.ಎಂ ಇಬ್ಬರು ಕೂಡ ಒಮ್ಮತದಿಂದ ಹೇಳಿದರು. ಆದರೆ ನೆನ್ನೆ ಇದ್ದಕ್ಕಿದ್ದಂತೆ ಯತೀಂದ್ರ ಅವರು ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಮುಖ್ಯಮಂತ್ರಿಗಳ ಬದಲಾವಣೆ ಅನ್ನೋ ಮಾತೇ ಅಲ್ಲ, ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ಸದ್ಯಕ್ಕೆ ಮುಖ್ಯಮಂತ್ರಿ ಸ್ಥಾನ ಖಾಲಿ ಇಲ್ಲ ಅಂತ ಹೇಳಿದರು. ಈ ಒಂದು ವಿಚಾರ ಸಾಕಷ್ಟು ಅಲ್ಚಲ್ ಎಬ್ಬಿಸಿತ್ತು ರಾಜಕೀಯ ವಲಯದಲ್ಲಿ. ಇದೇ ಕಾರಣಕ್ಕಾಗಿ ಡಿ.ಕೆ.ಶಿ ಬಣದಲ್ಲಿರುವಂಥ ಸುಮಾರು 15 ಜನ ಶಾಸಕರೆಲ್ಲರೂ ಕೂಡ ಸಿಡಿಮಿಡಿಗೊದ್ದಿದ್ರು. ಇದೇ ಕಾರಣಕ್ಕಾಗಿ ನಾವೇನಾದರೂ ಮಾತಾಡಿದ್ರೆ ನಾಯಕತ್ವ ಬದಲಾವಣೆ ಬಗ್ಗೆ ನಮಗೆಲ್ಲರೂ ಕೂಡ ಶೋಕಾಸ್ ನೋಟಿಸನ್ನು ಕೊಡ್ತಾರೆ. ಅದ್ರ ಜೊತೆ
ನಮಗೂ ಕೂಡ ಒಂದು ಕಾರಣ ಕೇಳಿ ನೋಟಿಸನ್ನು ಕೊಡ್ತಾರೆ. ಆದರೆ ಯತೀಂದ್ರಗೆ ಯಾಕೆ ಕಡಿವಾಣವನ್ನು ಹಾಕ್ತಲ್ಲ, ಅವ್ರಿಗೊಂದು ನ್ಯಾಯ ನಮಗೊಂದು ನ್ಯಾಯ ಅಂತ ಹೇಳ್ಬಿಟ್ಟು ನೇರವಾಗಿ ಯತೀಂದ್ರ ವಿರುದ್ಧ ಮುಗಿಬೀಳುವಂಥ ಪ್ರಯತ್ನವನ್ನು ಕೂಡ ನಿನ್ನೆ ಏನು ಬೆಳಗಾವಿಯಲ್ಲಿ ಕೂಡ ನಡೆಸಿದ್ರು. ಇದೇ ಕಾರಣಕ್ಕಾಗಿ ನಾಯಕತ್ವ ಬದಲಾವಣೆ ಯಾವಾಗ ವಿಚಾರಕ್ಕೆ ಬಂತು, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಕೂಡ ಫುಲ್ ಐ ಅಲರ್ಟ್ ಆಗಿ ನಿನ್ನೆ ತಮ್ಮ ಆತ್ಮೀಯರಾಗಿರೋಂಥ ದೊಡ್ಡಣ್ಣನವರ ಮುಖಾಂತರ ಎಲ್ಲ ಶಾಸಕರು ಕೂಡ ಕರೆಯನ್ನು ಮಾಡಿ ಡಿನ್ನರ್ ಮೀಟಿಂಗನ್ನು ಕೂಡ ಆಯೋಜನೆ ಮಾಡಿದ್ರು. ಈ ಒಂದು ಸಭೆಯಲ್ಲಿ ಸಚಿವ ಕೆ ಎಚ್ ಮುನಿಯಪ್ಪ ಮತ್ತು ಅದೇ ರೀತಿಯಲ್ಲಿ ಕೂಡ ಮಂಕಾಳ ವೈದ್ಯ, ಈ ಇಬ್ಬರು ಸಚಿವರ ಜೊತೆ ಬಿಜೆಪಿಯಿಂದ ಉಚ್ಚಾಟಿರೋಂಥ ಎಸ್ ಟಿ ಸೋಮಶೇಖರ್ ಮತ್ತು ಅದೇ ರೀತಿ ಕೂಡ ಶಿವರಾಮ್ ಹೆಬ್ಬಾರ್ ಇವರು ಸೇರಿದಂತೆ ಡಿ ಕೆ ಶಿ ಜೊತೆ ಆಪ್ತರಾಗಿರುವಂಥ ಆನೇಕಲ್ ಶಿವಣ್ಣ ಆಗಿರ್ಬೋದು, ಉದಯ್ ಕದ್ಲೂರ್ ಆಗಿರ್ಬೋದು, ಹೀಗೆ ಡಿ ಕೆ ಶಿ ಬಣದಲ್ಲಿರುವಂಥ ಸುಮಾರು 20ರಿಂದ 25ಕ್ಕೂ ಜನ ಶಾಸಕರು ಒಟ್ಟಾಗಿ ಡಿನ್ನರ್ ಮೀಟಿಂಗನ್ನು ಮಾಡಿ ನಾಯಕತ್ವದ ಬದಲಾವಣೆ ಬಂದಾಗ ಯಾವ ರೀತಿಯಾದಂಥ ಸ್ಟ್ಯಾಂಡನ್ನು ತೆಗೆದುಕೊಳ್ಬೇಕು, ಅದ್ರ ಜೊತೆ ಸಂಪುಟ ಪುನರ್ರಚನೆ ಆದಾಗ ನಮ್ಮ ಬಣದಲ್ಲಿರುವಂಥವ್ರನ್ನ ಯಾರು ಪ್ರಭಾವಿ ನಾಯಕರಿದ್ದರೆ ಅವ್ರನ್ನ ಯಾವ ರೀತಿಯಾಗಿ ಸಚಿವ ಸ್ಥಾನವನ್ನು ಉಳಿಸ್ಕೊಳ್ಬೇಕು, ಈಗಿರುವಂಥ ಸಚಿವರನ್ನು ಕೈ ಬಿಟ್ಟರೆ ಅದರ ಬದಲಿ ನಾಯಕರನ್ನಾಗಿ ಯಾರನ್ನು ಉಳಿಸ್ಕೊಳ್ಬೇಕು, ಈ ರೀತಿಯಾದಂಥ ರಾಜಕೀಯದ ಪಾಲಿಟಿಕ್ಸನ್ನು ಮಾಡೋದಕ್ಕೆ ನನ್ನ ಡಿನ್ನರ್ ಮೀಟಿಂಗನ್ನು ಕೂಡ ಮಾಡಿದ್ದಾರೆ. ಇದು ಸಾಕಷ್ಟು ದೊಡ್ಡ ಮಟ್ಟದ ಚರ್ಚೆ ಆಗ್ತಿದೆ. ಹೈಕಮಾಂಡ್ ನೇರವಾಗಿ ಬಂದು ನಾಯಕತ್ವದ ಬದಲಾವಣೆ ಬಗ್ಗೆ ನಾವೇ ತೀರ್ಮಾನ ತೆಗೆದುಕೊಳ್ತೇವೆ, ಯಾರು ಕೂಡ ಅದರ ಬಗ್ಗೆ ಪ್ರಸ್ತಾಪ ಮಾಡುವಂತಿಲ್ಲ ಅಂತ ಹೇಳ್ಬಿಟ್ಟು ಖಡಕ್ ಸಂದೇಶ ಕೊಟ್ಟರು ಕೂಡ ಕಾಂಗ್ರೆಸ್ನಲ್ಲಿ ಇದುವರೆಗೂ ಕೂಡ ಬಣ ಬಡಿದಾಟ ಇದುವರೆಗೂ ಕೂಡ ನಿಂತಿಲ್ಲ. ಇದಕ್ಕೆ ಸಾಕ್ಷಿ ಅಂತಂದ್ರೆ ನಿನ್ನೆ ನಡೆದಿರುವಂಥ ಡಿನ್ನರ್ ಮೀಟಿಂಗು. ಮತ್ತೊಂದು ಕಡೆ OBC ಮೀಟಿಂಗ್ ಅನ್ನು ಕೂಡ ಮಾಡಿದ್ದಾರೆ. ಏನಂತಂದ್ರೆ ನಮಗೂ ಕೂಡ ನಾಯಕತ್ವವನ್ನು ಕೊಡಿ ಅಂತ ಹೇಳ್ಬಿಟ್ಟು ಒಂದು ಕಡೆ ಸತೀಶ್ ಜಾರಕಿಹೊಳಿ ಕೂಡ ಅವ್ರ ನೇತೃತ್ವದಲ್ಲೂ ಕೂಡ ಒಂದು ಡಿನ್ನರ್ ಮೀಟಿಂಗ್ ಅನ್ನು ಆಗಿತ್ತು. ಅದ್ರ ಜೊತೆ ಎಡಗೈ ಸಮುದಾಯದವರು ಕೂಡ ಒಂದು ಸಭೆಯನ್ನ ಮಾಡಿದ್ರು. ಯಾವುದೇ ಕಾರಣಕ್ಕೂ ಕೂಡ ಕ್ಯಾಬಿನೆಟ್ ರೀಶಫಲ್ ಆದ್ರೆ ಕೆ ಎಚ್ ಮುನಿಯಪ್ಪನವರಾಗಿರ್ಬೋದು, RB ತಿಮ್ಮಾಪುರ ಆಗಿರ್ಬೋದು, ಇವರನ್ನ ಯಾವುದೇ ಕಾರಣಕ್ಕೂ ಕೂಡ ಬದಲಾಯಿಸಬಾರ್ದು ಅಂತ ಒಂದು ಕಡೆ ಸಭೆ ಆದ್ರೆ, ಮತ್ತೊಂದು ಕಡೆ ನಾಯಕ ಸಮುದಾಯದಲ್ಲಿ ಈಗಾಗಲೇ ಇಬ್ಬರನ್ನ KN ರಾಜಣ್ಣ ಆಗಿರ್ಬೋದು, ನಾಗೇಂದ್ರ ಬಾಬು ಆಗಿರ್ಬೋದು, ಇಬ್ಬರನ್ನ ಈಗಾಗಲೇ ಸಚಿವ ಸಂಪುಟದಿಂದ ತೆಗೆದಿದ್ದಾರೆ. ಅವರ ಸ್ಥಾನಕ್ಕೆ ಬೇರೆಯವರನ್ನಾದರೂ ಆಯ್ಕೆ ಮಾಡಬೇಕಾ, ಇಲ್ಲೇ ಅವರನ್ನೇ ಸಚಿವ ಸಂಪುಟಕ್ಕೆ ಮತ್ತೆ ಪುನರ್ ಸೇರ್ಪಡೆ ಮಾಡಬೇಕಾ ಅನ್ನೋದ್ರ ಬಗ್ಗೆನೂ ಕೂಡ ಚರ್ಚೆಗಳಾಗ್ತಿದೆ. ಇದ್ರ ಮಧ್ಯೆ ಡಿ ಕೆ ಶಿವಕುಮಾರ್ ಅವರು ನಾವು ಏನಾದರೂ ಮಾಡಿ ನಾಯಕತ್ವವನ್ನು ಪಡಿಲೇಬೇಕಂತ ಕೂಡ ಹೇಳಿದ್ದಾರೆ. ಮೊನ್ನೆ ಕೂಡ ಕೆಲವೊಂದಷ್ಟು ಶಾಸಕರು ಕೂಡ ಭರವಸೆಯನ್ನು ಕೊಟ್ಟಿದ್ರು, ನಾನು ಹಂಗೋ ಹಿಂಗೋ ಕಷ್ಟಪಟ್ಟು ತೆಂಗಿನ ಮರ ಏರ್ಬಿಟ್ಟಿದ್ದೇನೆ, ಇನ್ನೇನು ನಾನು ಎಳ್ನೀರು ಕುಡಿಯೋದಷ್ಟೇ ಬಾಕಿ ಇರೋದು, ನೀವು ಯಾವುದೇ ಕಾರಣಕ್ಕೂ ಕೂಡ ಯಾರು ಕೂಡ ಏನು ಮಾತಾಡಬೇಡಿ, ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳುತ್ತೆ, ಆ ಒಂದು ಕಾಲಕ್ಕಾಗಿ ನಾನು ಕೂಡ ಕಾಯ್ತಾ ಇದ್ದೇನೆ, ಯಾರು ಕೂಡ ವಿವಾದಾತ್ಮಕ ಹೇಳಿಕೆಯನ್ನು ಕೊಡಬೇಡಿ ಅಂತ ಹೇಳ್ಬಿಟ್ಟು ನಿನ್ನೆ ಡಿನ್ನರ್ ಮೀಟಿಂಗಲ್ಲೂ ಕೂಡ ಡಿ ಕೆ ಶಿ ಅವರು ತಮ್ಮ ಆತ್ಮೀಯರಿಗೆ ಒಂದು ಖಡಕ್ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಮೌನವಾಗಿ ಯಾರು ಕೂಡ ವಿವಾದಾತ್ಮಕ ಹೇಳಿಕೆಯನ್ನ ಕೊಡಬೇಡಿ, ನಾಯಕತ್ವ ಬದಲಾವಣೆ ಬಗ್ಗೆ ಕೂಡ ಯಾರು ಕೂಡ ಮಾತಾಡಬೇಡಿ, ಹೈಕಮಾಂಡ್ ಸಂಪೂರ್ಣವಾಗಿ ಸೂಕ್ಷ್ಮವಾಗಿ ಎಲ್ಲವನ್ನು ಕೂಡ ಗಮನಿಸ್ತಾ ಇದೆ. ಒಂದು ವೇಳೆ ಪಕ್ಷದ ವಿರುದ್ಧ ನೀವೇನಾದರೂ ಮಾತಾಡಿದ್ರೆ ಕ್ಯಾಬಿನೆಟ್ನಲ್ಲಿ ನಿಮ್ಗೆ ಅವಕಾಶ ತಪ್ಪುವಂತ ಸಾಧ್ಯತೆ ಇದೆ. ನಾನು ಮುಖ್ಯಮಂತ್ರಿ ಆದಾಗ ನಿಮ್ಗೆ ಬೇಕಾದಂತ ಎಲ್ಲ ಸವಲತ್ತುಗಳನ್ನ ಕೊಡ್ತೇನೆ, ನನ್ನ ಜೊತೆ ನೀವು ಇರಿ ಅಂತ ಹೇಳ್ಬಿಟ್ಟು. ಫೈನ್, ಥ್ಯಾಂಕ್ ಯು ಶಶಿಧರ್. ಕಾದ್ ನೋಡೋಣ ಏನಾಗುತ್ತೆ ಅಂತ ಹೇಳಿ ಡೀಟೇಲ್ಸ್ಗಾಗಿ.